ವೀಕ್ಷಕರೇ ನಮಸ್ಕಾರ. ಸಚಿವ ಸಂಪುಟ ವಿಸ್ತರಣೆ ಈ ವಾರ ಆಗುವುದು ಬಹುತೇಕ ಖಚಿತವಾಗಿದೆ. ಎಐಸಿಸಿ ಮಾಜಿ ಅಧ್ಯಕ್ಷರಾಗಿರುವ ಅದೇ ರೀತಿ ಲೋಕಸಭಾ ಪ್ರತಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಸ್ವಲ್ಪ ತಡವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಅದೇ ರೀತಿ ಸಿದ್ದರಾಮಯ್ಯ ಅವರು ನಾಳೆ ಅಥವಾ ನಾಡಿದ್ದು ನವದೆಹಲಿಗೆ ಹೋಗುವುದು ಬಹುತೇಕ ಖಚಿತವಾದಂತೆ ಕಾಣುತ್ತಿದೆ. ನೋಡಿ, ಈಗಾಗಲೇ ಸಚಿವ ಸಂಪುಟಕ್ಕೆ ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಅಂದ್ರೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕಾ, ಇಲ್ಲ ಹಿರಿಯರಿಗೆ ಮತ್ತೊಮ್ಮೆ ಅವಕಾಶ ಕೊಡಬೇಕಾ ಎಂಬ ಕುರಿತು ಚರ್ಚೆ ಕೂಡ ನಡೆಸಿದ್ದಾರೆ. ಅದು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ, ಅದೇ ರೀತಿ ಸಿದ್ದರಾಮಯ್ಯ ಅವರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಉಳಿದ 20 ಸ್ಥಾನಗಳಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ? ಹಿರಿಯ ನಾಯಕರಿಗೆ ಮತ್ತೊಮ್ಮೆ ಅವಕಾಶ ಸಿಗುತ್ತಾ? ಡಿಕೆ ಶಿವಕುಮಾರ್ ಅವರು ಹೊಸ ಮುಖಗಳಿಗೆ ಅಂದ್ರೆ 2028ರ ವಿಧಾನಸಭೆ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶ ಕೊಡ್ತಾರಾ? ವೀಕ್ಷಕರೇ ನೋಡಿ, ಜಾತಿ ಆಧಾರದ ಮೇಲೆ, ಪ್ರದೇಶವಾರು ಆಧಾರದ ಮೇಲೆ, ಅದೇ ರೀತಿ ಸೀನಿಯರ್ ಆಧಾರದ ಮೇಲೆ ಬಹುತೇಕ ಸಚಿವ ಸಂಪುಟ ವಿಸ್ತರಣೆ ಆಗುವುದು ಖಚಿತವಾಗಿದೆ. ಯಾರಿಗೆಲ್ಲ ಅವಕಾಶ ಸಿಗುತ್ತೆ? ಉಳಿದ 20 ಸ್ಥಾನಗಳಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಎಂಬುದೇ ಪ್ರಶ್ನೆ. ನೋಡಿ, ಸಚಿವ ಸ್ಥಾನ ಆಕಾಂಕ್ಷಿಗಳಲ್ಲಿ ಸಾಲು ಸಾಲು ನಾಯಕರೇ ಇದ್ದಾರೆ. ದಿನೇಶ್ ಗುಂಡೂರಾವ್ ಇರ್ಬೋದು, HK ಪಾಟೀಲ್ ಇರ್ಬೋದು, ಲಕ್ಷ್ಮಣ್ ಸವದಿ ಇರ್ಬೋದು, ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ತನ್ವೀರ್ ಸೇಠ್, ಅರ್ಷದ್ ರಿಜ್ವಾನ್, ಮೊಹಮ್ಮದ್ ಸಲೀಂ ಅಹಮದ್, ಅದೇ ರೀತಿ ಮಾಂಕಾಳ್ ವೈದ್ಯ, ಹಾಗೆ TB ಜಯಚಂದ್ರ, ತನ್ವೀರ್ ಸೇಠ್, ವಿಜಯಾನಂದ ಕಾಶಪ್ಪನವರ್, ಬಸವರಾಜ ರಾಯರೆಡ್ಡಿ, ರಾಘವೇಂದ್ರ ಇಟ್ನಾಳ್ ಸೇರಿ ಮತ್ತಿತರ ನಾಯಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ನೋಡಿ, ಇದರಲ್ಲಿ ಪ್ರಮುಖವಾಗಿ ಹಿರಿಯರು ಯಾರಪ್ಪ ಅಂದ್ರೆ HK ಪಾಟೀಲ್ ಇರ್ಬೋದು, ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ಬೋದು, TB ಜಯಚಂದ್ರ ಇರ್ಬೋದು, ಅದೇ ರೀತಿ ಸಂತೋಷ್ ಲಾಡ್ ಇರ್ಬೋದು, ಮತ್ತಿತರ ನಾಯಕರು ಕೂಡ ರೇಸ್ ನಲ್ಲಿದ್ದಾರೆ. ಹಾಗೆ ಶಿವಾನಂದ್ ಪಾಟೀಲ್ ಅವರು ಕೂಡ ರೇಸ್ ನಲ್ಲಿದ್ದಾರೆ. ಈ ಬಾರಿ ಬಹುತೇಕ ಅಂದ್ರೆ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಿರಿಯ ನಾಯಕರಿಗೆ ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ ಅಂತ ಕೂಡ ಹೇಳಲಾಗ್ತದೆ. ಮೊದಲನೇದಾಗಿ 2028ರ ವಿಧಾನಸಭೆ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಪಕ್ಷವನ್ನು ಮರಳಿ ಅಧಿಕಾರಕ್ಕೆ ತರಬೇಕು. ಈ ಹಿನ್ನೆಲೆಯಲ್ಲಿ ಪಕ್ಷವನ್ನು ಸಂಘಟಿಸುವುದಕ್ಕೆ ಮತ್ತು ಕಾರ್ಯಕರ್ತರಲ್ಲಿ ಒಂದಷ್ಟು ಉತ್ಸಾಹ ತುಂಬುವ ಹಿನ್ನೆಲೆಯಲ್ಲಿ ಯುವಕರಿಗೆ ಅವಕಾಶ ನೀಡುವ ಸಾಧ್ಯತೆ ಹೆಚ್ಚು ಅಂತ ಕೂಡ ಹೇಳಲಾಗ್ತದೆ. ಆಗ ಅಂತ ನಾಯಕರನ್ನು ಕಡೆಗಣಿಸುವುದಿಲ್ಲ. ಅಂದ್ರೆ ಉಳಿದ 20 ಸ್ಥಾನಗಳಲ್ಲಿ ಬಹುತೇಕ 13ರಿಂದ 14 ಸ್ಥಾನಗಳನ್ನು ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಉಳಿದ 5-6 ಸ್ಥಾನಗಳಿಗೆ ಹಿರಿಯ ನಾಯಕರಿಗೆ ಅವಕಾಶ ಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಈಗಾಗಲೇ ಬೆಳಗಾವಿಯಿಂದ 1 ಸ್ಥಾನ ಕೊಡಲಾಗಿದೆ, ಗುಲ್ಬರ್ಗಕ್ಕೆ 2 ಸ್ಥಾನಗಳನ್ನು ಕೊಡಲಾಗಿದೆ. ಅಂದ್ರೆ ಪ್ರಿಯಾಂಕರ್ಗೆ ಶರಣ್ ಪ್ರಕಾಶ್ ಪಾಟೀಲ್, ಅದೇ ರೀತಿ ಮಂಗಳೂರಿಗೆ 1 UT ಖಾದರ್ ಸಚಿವರಾಗಿದ್ದಾರೆ. ಅದೇ ರೀತಿ ಬೆಂಗಳೂರಿಗೆ ಸದ್ಯಕ್ಕೆ 2 ಇದ್ದಾರೆ, ಕೃಷ್ಣ ಬೈರೇಗೌಡ ಇದ್ದಾರೆ, ರಾಮಲಿಂಗಾರೆಡ್ಡಿ ಇದ್ದಾರೆ. ಅದೇ ರೀತಿ ರಾಮನಗರ ಜಿಲ್ಲೆಯಲ್ಲಿ DK ಶಿವಕುಮಾರ್ ಅವರು CM ಆಗಿದ್ದಾರೆ. ಅದೇ ರೀತಿ ಪರಮೇಶ್ವರ್ ಅವರು ಕೂಡ ತುಮಕೂರು ಜಿಲ್ಲೆಯಿಂದ ಸಚಿವರಾಗಿದ್ದಾರೆ. ಹೀಗೆ ಉಳಿದ 20 ಸ್ಥಾನಗಳಲ್ಲಿ ಬಹುತೇಕ ಯಾವ ಜಿಲ್ಲೆಗಳಿಂದ ಎಷ್ಟು ಮಂದಿಗೆ ಅವಕಾಶ ಸಿಗುತ್ತೆ ಎನ್ನುವುದು ಕೂಡ ತುಂಬಾ ಕುತೂಹಲ. ಯಾಕಂದ್ರೆ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ, ಈಗಾಗಲೇ 1 ಸ್ಥಾನವನ್ನು ಕೊಡಲಾಗಿದೆ. ಅದೇ ರೀತಿ ಇನ್ನೂ 1 ಸ್ಥಾನ ಕೊಡುವುದು ಬಹುತೇಕ ಖಚಿತ. ಅಲ್ಲಿ ಲಕ್ಷ್ಮಣ್ ಸವದಿ ಕೊಡ್ತಾರಾ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೊಡ್ತಾರೆ ಎಂಬುದು ಕುತೂಹಲ. ಅದೇ ರೀತಿ ಧಾರವಾಡದಿಂದ ಯಾರಿಗೆ ಅವಕಾಶ ಕೊಡಲಾಗುತ್ತೆ? ಯಾಕಂದ್ರೆ CM ಸಿದ್ದರಾಮಯ್ಯ ಸಂಪುಟದಲ್ಲಿ ಸಂತೋಷ್ ಲಾಡ್ ಅವರು ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿ ಈ ಬಾರಿ ಕೂಡ ಅವರಿಗೆ ಅವಕಾಶ ಸಿಗುತ್ತಾ ಎಂಬ ಪ್ರಶ್ನೆ ಇದೆ. ಮೈಸೂರಿಗೆ ಇನ್ನೊಂದು ಅವಕಾಶ ಸಿಗುತ್ತಾ? ನೋಡಿ, HC ಮಾದೇವಪ್ಪ ಅವರು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ರು, ಈ ಬಾರಿ ಅವಕಾಶ ಕೊಡಲಾಗುತ್ತಾ ಅಥವಾ ಬೇರೆ ನಾಯಕರಿಗೆ ಅವಕಾಶ ಕೊಡಲಾಗುತ್ತಾ ಎಂಬುದು ಕೂಡ ಇಲ್ಲಿ ಪ್ರಶ್ನೆ ಇದೆ. ಅದೇ ರೀತಿ ಒಕ್ಕಲಿಗ ಕಮ್ಯುನಿಟಿನಲ್ಲಿ ಯಾರಿಗೆ ಕೊಡಲಾಗುತ್ತೆ? ನೋಡಿ, TB ಜಯಚಂದ್ರ ಅವರು ಇದ್ದಾರೆ, ಚಲುವರಾಯ ಸ್ವಾಮಿ ಇದ್ದಾರೆ, ಅದೇ ರೀತಿ ಶಿವಲಿಂಗೇಗೌಡ ಕೂಡ ಸಚಿವ ಸ್ಥಾನದ ರೇಸ್ ನಲ್ಲಿದ್ದಾರೆ. ಈಗಾಗಲೇ DK ಶಿವಕುಮಾರ್ ಅವರು CM ಆಗಿದ್ದಾರೆ ಒಕ್ಕಲಿಗ ಸಮುದಾಯದಿಂದ. ಮತ್ತೊಮ್ಮೆ ಯಾರಿಗೆ ಅವಕಾಶ ಕೊಡಲಾಗುತ್ತೆ? ಅದೇ ರೀತಿ ರವಿ ಗಣಿಗ ಇದ್ದಾರೆ, ಅದೇ ಕುಣಿಗಲ್ ಶಾಸಕರಿದ್ದಾರೆ. ಹೀಗಾಗಿ ಒಕ್ಕಲಿಗ ಸಮುದಾಯದಿಂದ ಯಾರಿಗೆ ಅವಕಾಶ ಕೊಡಲಾಗುತ್ತೆ ಎಂಬುದು ಕೂಡ ಒಂದಷ್ಟು ಪ್ರಶ್ನೆಗಳಿವೆ. ಅದೇ ರೀತಿ ಲಿಂಗಾಯತ ಸಮುದಾಯದಲ್ಲಿ ಯಾರಿಗೆಲ್ಲ ಅವಕಾಶ ಕೊಡಲಾಗುತ್ತೆ? ಶಿವಾನಂದ್ ಪಾಟೀಲ್ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಅದೇ ರೀತಿ ಲಕ್ಷ್ಮಣ್ ಸವದಿ ಅವರು ಕೂಡ ಇದ್ದಾರೆ. ಹಾಗೆ ವಿಜಯಾನಂದ ಕಾಶಪ್ಪ ಅವರು ಕೂಡ ಇದ್ದಾರೆ. ನೋಡಿ, ಈ ಬಾರಿ
ಬಾಗಲಕೋಟೆ ಜಿಲ್ಲೆಯಿಂದ ಇದುವರೆಗೂ ಯಾರಿಗೆ ಕೊಟ್ಟಿಲ್ಲ. ಮೊದಲ ಅವಕಾಶ ಅಲ್ಲಿ ಶಿವಾನಂದ ಪಾಟೀಲ್ ಕೊಡ್ತಾರ ಅಥವಾ ವಿಜಯಾನಂದ ಕಾಶ್ಯಪ್ಪನವರಿಗೆ ಕೊಡ್ತಾರೆ ಎಂಬುದು ಕೂಡ ಒಂದಷ್ಟು ಕುತೂಹಲ ಮೂಡಿದೆ. ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಲ್ಲಿ ಈ ಬಾರಿ ಯಾರಿಗೆ ಅವಕಾಶ ಕೊಡುತ್ತೆ ಎಂಬುದು ಇಲ್ಲಿ ಪ್ರಶ್ನೆ. ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ರು. ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ತಮ್ಮ ಆದಾಯಕ್ಕೂ ಮೀರಿ ಹೆಚ್ಚಿನ ಗಳಿಕೆ ಒಂದು ಆರೋಪ ಕೂಡ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಕೇಳಿ ಬಂದಿದೆ. ಹೀಗಾಗಿ ಬಹುತೇಕ ಜಮೀರ್ ಅಹಮದ್ ಖಾನ್ ಅವರಿಗೆ DK ಶಿವಕುಮಾರ್ ಸಂಪುಟದಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ. ಹೀಗಾಗಿ ಅಲ್ಲಿ ಸಲೀಂ ಅಹಮದ್ ಸಿಗ್ಬೋದು ಅಥವಾ ಅರ್ಷದ್ ರಿಜ್ವಾನ್ ಸಿಗ್ಬೋದು. ಅದೇ ರೀತಿ ತನ್ವೀರ್ ಸೇಠ್ ಅವರು ಕೂಡ ರೇಸ್ ನಲ್ಲಿದ್ದಾರೆ, ಹಿರಿಯ ನಾಯಕರಾಗಿದ್ದಾರೆ, ಹಳೆ ಮೈಸೂರು ಭಾಗದ ಹಿರಿಯ ನಾಯಕರಾಗಿದ್ದಾರೆ. ಅದೇ ರೀತಿ ಮುಸ್ಲಿಂ ಸಮುದಾಯದ ಹಿರಿಯ ನಾಯಕರಾಗಿದ್ದಾರೆ ತನ್ವೀರ್ ಸೇಠ್. ಹೀಗಾಗಿ ಈ ಮೂವರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಎಂಬುದು ಕೂಡ ಇಲ್ಲಿ ಕುತೂಹಲ ಮೂಡಿದೆ. ಅದೇ ರೀತಿ TB ಜಯಚಂದ್ರ ಅವರಿಗೆ ಅವಕಾಶ ಸಿಗುತ್ತಾ? ಇನ್ನು ಇಲ್ಲಿ ನೋಡಿ, ಇನ್ನೂ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಗದಗ ಜಿಲ್ಲೆಯಿಂದ ಹಿರಿಯ ನಾಯಕರಾಗಿರುವ HK ಪಾಟೀಲ್ ಅವರಿಗೆ ಈ ಬಾರಿ ಅವಕಾಶ ಸಿಗುತ್ತಾ? ಇಲ್ಲಿ ತುಂಬಾ ಪ್ರಮುಖವಾದ ಕಾಡ್ತಕ್ಕಂತ ಪ್ರಶ್ನೆ ಏನಪ್ಪಾ ಅಂದ್ರೆ, HK ಪಾಟೀಲ್ ಅವರಿಗೆ ಅವಕಾಶ ಸಿಗುತ್ತಾ ಅಥವಾ ಸ್ಪೀಕರ್ ಆಗುತ್ತಾ ಎಂಬುದು ಕೂಡ ಇಲ್ಲಿ ಕುತೂಹಲ ಮೂಡಿರ್ತಕ್ಕಂಥ ಪ್ರಶ್ನೆ. ಅದೇ ರೀತಿ ಈ ಬಾರಿಯ ಸಚಿವ ಸಂಪುಟವನ್ನು 2ನೇ ಹಂತದ ಸಚಿವ ಸಂಪುಟದಲ್ಲಿ CM DK ಶಿವಕುಮಾರ್ ಅವರು ಹಿರಿಯ ಮತ್ತು ಕಿರಿಯರಿಗೆ ಅವಕಾಶ ನೀಡುವ ಮೂಲಕ ಒಂದು ಸಮತೋಲನ ತಂಡವನ್ನು ಕಟ್ಟುವ ಮೂಲಕ 2028ರ ವಿಧಾನಸಭಾ ಚುನಾವಣೆಯನ್ನು ಎದುರಿಸುವುದಕ್ಕೆ ಅವರು ಸಜ್ಜಾಗಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಹುರುಪಿನ ಉತ್ಸಾಹದ ತಂಡವನ್ನು ಕಟ್ಟುವುದಕ್ಕೆ DK ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಹೀಗಾಗಿ ಉಳಿದ 20 ಸ್ಥಾನಗಳಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಎಂಬುದು ಬಹುತೇಕ ಈ ವಾರದ ಬಳಿಕ ಖಚಿತವಾಗುವುದಂತೂ ಗ್ಯಾರಂಟಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.